ಮಣ್ಣಿನ ಮಗ. ಈಗ ಕೇಳಿ ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೊನಲ್ ಹತ್ತಿರದ ಮಾಚಗೊಂಡಳ್ಳಿ ಗ್ರಾಮದ ಯುವ ಕೃಷಿಕರು ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ವಿನೋದ್ ನಾಯಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಗೋವಿಂದರಾವ್ ಎನ್ ರಾಠೋಡ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಒಬ್ಬ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಹವ್ಯಾಸಿ ರೈತರಾಗಿ ಪ್ರವೃತ್ತಿಯನ್ನು ಮಾಡುತ್ತಿರುವ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಮಾಲ್ಗತಿಯ ಒಬ್ಬ ಯುವ ಮತ್ತು ಉತ್ಸಾಹಿ ರೈತರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ 12 ಎಕರೆ ಭೂಮಿಯೊಳಗೆ 6 ಎಕರೆಯನ್ನು ತೋಟಗಾರಿಕೆಯನ್ನು ಮಾಡಿ ಮತ್ತೆ ಇನ್ನು 6 ಎಕರೆಯನ್ನು ಸ್ವಾಭಾವಿಕ ಕೃಷಿಯನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಅವರು ವ್ಯವಸ್ಥಾಪಕರಾಗಿ ನಿರ್ವಹಿಸುತ್ತಿರುವ ವೃತ್ತಿ ಮತ್ತು ರೈತರಾಗಿ ನಿರ್ವಹಿಸುತ್ತಿರುವ ಪ್ರವೃತ್ತಿಯ ಕುರಿತು ಇವತ್ತಿನ ಕಾರ್ಯಕ್ರಮದೊಳಗೆ ಅವರ ಅನುಭವವನ್ನು ಕೇಳೋಣಂತ. ನಮಸ್ಕಾರ ವಿನೋದ್ ನಾಯಕ್ ಅವರೇ. ನಮಸ್ಕಾರ ಸರ್. ವಿನೋದ್ ನಾಯಕ್ ಅವರೇ, ತಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದೀರಿ. ಹೌದು ಸರ್. ಸುರಪುರ ತಾಲೂಕಿನ ದೇವರಗೊನಲ್ ಬ್ರಾಂಚ್ನಾಗೆ ಮಾಡ್ತೀರಾ ಅಥವಾ ಬೇರೆ ಕಡೆ? ಸರ್, ದೇವರಗೊನಲ್ ನಮ್ಮ ವಿಲೇಜ್ ಸರ್. ಅದು ನಾವು ಮಾಡಿರೋ ತೋಟ ಮಾಸ್ಕೊಂಡಳ ಅಂತ ಇದೆ ಸರ್. ಸುರಪುರ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಸರ್ ಅಲ್ಲಿಗೆ. ನನ್ನ ಬ್ರಾಂಚ್ ಇರೋದು ಮಾಲ್ಗತ್ತಿ ಶಾಖೆ ಸರ್. ಮಾಲ್ಗತ್ತಿಯಿಂದ ಇದು ಒಂದು 5 ಕಿಲೋಮೀಟರ್ ಆಗುತ್ತೆ ಸರ್ ನನ್ನ ತೋಟ. ಅದಕ್ಕೆ ತೋಟವನ್ನು ದಿನಾಲೂ ನೋಡ್ಕೊಳ್ತೀರಾ ಅಥವಾ ಮತ್ತೆ ಅದಕ್ಕೆ ಯಾರಾದರೂ? ಇಲ್ಲ, ಡೈಲಿ ಸರ್. ಡೈಲಿ ಸಾಯಂಕಾಲ 5:30 ನಂತರ ಬ್ಯಾಂಕಿನ ಸಮಯ ಮುಗಿದ ಮೇಲೆ ಸಾಯಂಕಾಲ 1 ತಾಸು 1.5 ತಾಸು ಅಂತೂ ಡೈಲಿ, ಮತ್ತು ಬೆಳಗ್ಗೆ 1 ಅವರ್ ಟೈಮ್ ತಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ಹಾಲಿಡೇ ಇದ್ದಾಗ ಫುಲ್ ಪ್ಲಜ್ಡ್ ಆಗಿ ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತೀನಿ ಸರ್. ತೋಟದಲ್ಲೇ ಉಳಿತೀನಿ. ಅಲ್ಲೇ ಒಂದು 2 ರೂಮ್ ಕಟ್ಟಿದ್ದೀನಿ, ತೋಟದ ಮನೆ ತರ ಮಾಡ್ಕೊಂಡು. ಸೊ ಅಲ್ಲೇ ಇದ್ಕೊಂಡು ನನಗೆ ಯಾವ್ದು ಅನಿಸುತ್ತೆ ಗಿಡಗಳನ್ನು ಹಚ್ಚೋದು ಬಗ್ಗೆ ಅದ್ರ ಬಗ್ಗೆ. ವಿನೋದ್ ನಾಯಕ್ ಅವರೇ, ಈ ಕಾಲದಾಗ ಒಂದ್ ಕೆಲಸ ಸಿಗೋದೇ ಸಾಕು ಅಂತ ಎಷ್ಟೋ ನಮ್ಮ ಯುವಕರು ಬಯಸ್ತಾರೆ. ಆದ್ರೆ ನಿಮಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಅದ್ರ ಜೊತೆಗೆ ನೀವು ಇದು ಹವ್ಯಾಸಿ ರೈತರಾಗಿ ಕೂಡ ಕೆಲಸ ಮಾಡ್ಬೇಕಂತ ಬಯಸ್ತೀರಿ. ಇವು ಎರಡಕ್ಕೆ ಟೈಮ್ ಹೊಂದಾಣಿಕೆ ನಿಮ್ಗೆ ಆಗುತ್ತಾ? ಆಗುತ್ತೆ ಸರ್, ಬಟ್ ಮನ್ಸು ಮಾಡಬೇಕು. ಆಗಲ್ಲ ಅಂದ್ರೆ ಯಾವ್ದು ಆಗೋದಿಲ್ಲ. ನಿಜ. ಮೇಲಾಗಿ ಇನ್ನೊಂದು ಏನಾದ್ರೆ ಅದರಿಂದ ನೆಮ್ಮದಿ ಇದೆ ಅಂತ ನನಗೆ ತಿಳಿದು ಬಂದಿದೆ. ನಾವು ಮಾಡಿದ ಕೆಲಸದಕ್ಕಿಂತ ಅದರಲ್ಲಿ ಖುಷಿ ಕೊಡುತ್ತೆ, ಇಲ್ಲಿ ನೆಮ್ಮದಿ ಸಿಗುತ್ತೆ. ಸೊ ಬ್ಯಾಂಕ್ ವ್ಯವಹಾರ ನಮಗೆ ಖುಷಿ ಕೊಡುತ್ತೆ, ನೆಮ್ಮದಿ ಅನ್ನೋಕ್ಕೆ ಬೇಕಲ್ಲ. ಸುಮಾರು 6-7 ವರ್ಷ ಆಯ್ತು ನಾವು ತೋಟ ಮಾಡಿ. ಮುಂಚೆ ಎಲ್ಲ ಗುಲ್ಬರ್ಗದಲ್ಲಿ ನಾವು ಇಲ್ಲೇ 5 ವರ್ಷ ಡ್ಯೂಟಿ ಮಾಡಿದ್ದೀನಿ. ಸೊ ನಮಗೆ ಗುಲ್ಬರ್ಗದಲ್ಲಿ ಏನು ಖುಷಿ ಅಂದ್ರೆ ಡೈಲಿ ಡ್ಯೂಟಿಗೆ ಹೋಗೋದು, ಮನೆಗೆ ಇಷ್ಟು ಬಿಟ್ರೆ ಇಲ್ಲಿ ಏನು ವಾತಾವರಣ, ದುಡಿಯೋ ವಾತಾವರಣ ಇರೋದು ಕಾರಣ. ಸೊ ಒಂದಿನ ಹಿಂಗೆ ನಮ್ಮ ತೋಟದಲ್ಲಿ ಬೋರ್ವೆಲ್ ಆಯ್ತು. ಒಂದಿನ ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ, ಫಾದರ್ ಅವರು ಅಗ್ರಿಕಲ್ಚರ್ ಅಲ್ಲಿ ಮಾಡಿದ್ರು. ಸೊ ಹಾಗಾಗಿ ನಮ್ಗೆ ಏನಿಸ್ತು, ಅಲ್ಲಿ ಒಂದು ಬೋರ್ವೆಲ್ ಆದ ತಕ್ಷಣ ಏನಾದ್ರು ನಾವು ತೋಟ ಗೀಟ ಮಾಡೋಣ. ನಮ್ಮ ತಂದೆಯವ್ರ ಆಸೆ ಇತ್ತು, ಎಲ್ಲಾ ಅಗ್ರಿಕಲ್ಚರ್ ಮಾಡಿದ್ದಾರೆ, ಬಟ್ ತೋಟ ಇರ್ಲಿಲ್ಲ ನಮ್ದು ಇದರಲ್ಲಿ. ಇರಿಗೇಟೆಡ್ ಇದ್ರು ಕೂಡ ಕಲ್ಲು ಗಿಲ್ಲು ಸಿಕ್ಕಾಪಟ್ಟೆ ಸಮತಟ್ಟಾಗಿರ್ಲಿಲ್ಲ, ನೆಲ ಸಮತಟ್ಟಿರಲಿಲ್ಲ. ಒಂದು ನೀರಿನ ವ್ಯವಸ್ಥೆ ಬರೀ ಕೆನಲ್ ಇಂದ ಅವಲಂಬಿತ ಆಗಿತ್ತು. ಹಾಗಾಗಿ ಬೋರ್ವೆಲ್ ಹಾಕಿದ್ಮೇಲೆ ಸೊ ಅದಕ್ಕೆ ಏನಾದ್ರು ಮಾಡೋಣ ಅಂತ ನಮ್ಮ ತಂದೆಯವ್ರು ಬರೀ ತೋಟದೊಂದು ಆಸೆ ಇತ್ತು ಅವ್ರದ್ದು. ಒಳ್ಳೆ ತೋಟ ಮಾಡೋಣ, ಕುಂದ್ರೋದಕ್ಕೆ ನೆಮ್ಮದಿಗಾಗಿ, ಮನೆ ಫ್ಯಾಮಿಲಿ ಹೋಗಿ ಒಂದಿನ ಇರೋದಕ್ಕೆ ತೋಟ ಮಾಡೋಣ ಅಂತ ಅನ್ಕೊಂಡು ಮಾಡಿ ಸುಮಾರು 5-6 ವರ್ಷ ಪ್ರಯತ್ನ ಮಾಡಿ ಗುಲ್ಬರ್ಲಿಂದ ಅಲ್ಲಿಗೆ ಹೋಗಿ 2-3 ವರ್ಷ ಕಷ್ಟಪಟ್ಟು. ಅಂದ್ರೆ ಇಲ್ಲಿ ಕೆಲಸ ಮಾಡ್ತಿರುವಾಗಲೇ ನೀವು ಆ ತೋಟ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ ರೀ. ಫ್ರೈಡೇ ನಮ್ಗೆ ಡ್ಯೂಟಿ ಮುಗಿದ ತಕ್ಷಣ ಸಾಯಂಕಾಲ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಮಂಡೇನೆ ಇಲ್ಲಿ ಡ್ಯೂಟಿಗೆ ಬರ್ತಾ ಇದ್ವಿ. 2-3 ದಿನ ಅಲ್ಲೇ ಉಳಿತಿದ್ವಿ. ಜೊತೆಗೆ ನಮ್ಮ ಫಾದರ್, ನಮ್ಮ ಬ್ರದರ್ ಇದ್ದಾರೆ, ಅವರು ಕೂಡ ಸಹಾಯ ಮಾಡಿ. ಮತ್ತೊಂದು ನಮ್ದೊಂದು ಸಂಘ ಇದೆ, ಟೀಮ್ ಇದೆ. ಸೊ ಎಲ್ಲರ ಕನಸಿನ ತೋಟನ ನಾವು ಮಾಡಿದ್ದೀವಿ. ಇದು ಟೀಮ್ ಅಂತ ಹೇಳ್ತಾ ಇದ್ರೆ ನೀವು ಯಾರ್ಯಾರ ಈ ಟೀಮ್ ಅಲ್ಲಿ ಸೇರ್ಕೊಂಡಿದ್ರೆ ಕಾರಣ ಏನಾಯ್ತು ನಿಮಗೆಲ್ಲರಿಗೆ? ನಮ್ದು ಒಂದು ಫ್ಯಾಮಿಲಿ ಟೀಮ್ ಇದೆ, ಅದರಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇ ಸೇರ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರು ಮತ್ತು ಅಕ್ಕಪಕ್ಕದೆಲ್ಲ ಗೆಳೆಯರು ಮತ್ತು ರೈತ ಬಾಂಧವರು, ನಮ್ಗೆ ಹಿತೈಷಿಗಳು ಯಾರು ಇರ್ತಾರೆ, ಯಾರು ಪರಿಚಯ ಇರ್ತಾರೆ, ಅವರು ಒಂದು ನಮ್ಮ ಸಂಘದಲ್ಲಿ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡ ಏಜ್ ಅಂತನ ಎಲ್ಲ ಟೀಮಲ್ಲಿ ಇದ್ದಾರೆ. ಎಷ್ಟು ಜನ ಇದ್ದಾರೆ ಇದರಲ್ಲಿ? 20-21 ಜನ ಇದ್ದಾರೆ. ರಿಜಿಸ್ಟರ್ ಮಾಡಿದ್ರು ಸಂಘ ಇದು. ಸುಮಾರು ಅದನ್ನು 5-6 ವರ್ಷ ಆಯ್ತು. ಸೊ ಅದು ಟೀಮ್ ಹೆಸರು ಬಂದು ನಮ್ಮ ನಡೆ ಕೃಷಿ ಕಡೆ. ಆ ಟೀಮ್ದು ಏನಪ್ಪಾ ಅಂದ್ರೆ, ಮುಂಚೆ ಎಲ್ಲ ಇಲ್ಲಿ ಗುಲ್ಬರ್ಗದಲ್ಲಿ ಇದ್ದಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಅಲ್ಲಿ ಊರಿಗೆ ಎಲ್ಲರೂ ಕಲಿತಿದ್ವಿ. ನಮ್ಮ ಹಳೆದವರು ಎಲ್ಲ ಬರ್ತಿದ್ರು, ಸಂಡೇಕೊಮ್ಮೆ ಎಲ್ಲರೂ ಅಲ್ಲಿ ಕಲಿತಿದ್ವಿ. ಸೊ ಅಲ್ಲಿ ಅವ್ರದ್ದು ತೋಟ ಇತ್ತು, ತೋಟದಲ್ಲಿ ಮತ್ತು ಸುತ್ತಮುತ್ತ ಜನಕ್ಕೆ ಮಾರ್ಗದರ್ಶನ ಹೇಳೋದು. ನಮ್ದು ಅಗ್ರಿಕಲ್ಚರ್ಗೆ ಏನು ಸಂಬಂಧಪಡುತ್ತೋ ಅದಷ್ಟೇ ನಮ್ಗೆ ಇಂಟ್ರೆಸ್ಟ್ ಮಾಡ್ಕೊಂಡು ಸೊ ಮಾಡಿದ್ವಿ. ಆಮೇಲೆ
ಆ ಟೀಮ್ದು ಒಂದ್ 2-3 ಪ್ರೋಗ್ರಾಮ್ ಮಾಡಿದ್ವಿ. ಯೂಶುವಲಿ ಯಾರಾದ್ರೂ ಪಾರ್ಟಿ ಮಾಡೋಣ ಅದು ಮಾಡೋಣ ಅಂತ ನ್ಯೂ ಇಯರ್ ಸೆಲೆಬ್ರೇಷನ್. ಹೌದು. ಸೊ ನಮ್ದು ಟೀಮ್ ಏನ್ ಮಾಡಿದ್ವಿ, ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ, ಒಂದು ಒಂದೂರ್ಗ ಅಂತ ವಿಲೇಜ್ ಇದೆ. ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡೋಣ, ಅದು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲರೂ ಸಣ್ಣ ಪುಟ್ಟ ಅಮೌಂಟ್ ಅನ್ನು ಜಮಾಯಿಸ್ಕೊಂಡು ರಾತ್ರಿ 12ರಿಂದ ಅದಕ್ಕೆ ಏನು ಬೇಕಾಗ್ತಕ್ಕಂಥದ್ದೆಲ್ಲ ಸಾಮಗ್ರಿ ತಂದು ಸ್ವಚ್ಛವಾಗಿ ಮಾಡಿ ಬಸ್ ಸ್ಟ್ಯಾಂಡ್ ಅನ್ನ ಅವರಿಗೆ ಮಾಡಿಕೊಟ್ಟಿದ್ವಿ. ನಮ್ಮ ಮೊದಲ ಅಂದ್ರೆ ಅದು ತುಂಬಾ ಹಳೆ ಕೂಡಕ್ ವ್ಯವಸ್ಥೆ ಇರ್ಲಿಲ್ಲ. ಸೊ ಅದಕ್ಕೆಲ್ಲ ಪೇಂಟ್ ಗಿಂಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಆ ತರ ಮಾಡಿದ್ವಿ. ಇದೊಂದು ಒಳ್ಳೆ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿರಿ ಬಿಡ್ರಿ ನಿಮ್ ತಂಡದಿಂದ. ಜೊತೆ ಈ ನಿಮ್ ತಂಡದೊಳಗ ಬರೀ ಕೃಷಿ ಬಗ್ಗೆನೇ ಡಿಸ್ಕಷನ್ ಆಗುತ್ತಾ ಅಥವಾ ಬೇರೆ ಬೇರೆ ವಿಷಯದ ಕುರಿತು ನೀವು ಚರ್ಚೆ ಮಾಡ್ತೀರಾ? ಕೃಷಿ ಬಗ್ಗೆ ಅಷ್ಟೇ ಡಿಸ್ಕಷನ್ ಸರ್. ಮೇಲಾಗಿ ಅದ್ರ ಬಗ್ಗೆ ದೊಡ್ಡ ಹಳೆ ಇದಾನೆ, ಅವರು ಜೇನು ಸಾಕಣೆ ಮಾಡಿದ್ವಿ, ಅದ್ರ ಬಗ್ಗೆ ಅವ್ರು ಇನ್ಫಾರ್ಮ್ ಕೊಡ್ತಿದ್ರು. ಟೋಟಲಿ ಏನ್ ರಿಲೇಟೆಡ್ ಇದ್ರು ಅಗ್ರಿಕಲ್ಚರ್ ಅಷ್ಟೇ ರಿಲೇಟೆಡ್, ಜನಕ್ಕೆ ಸಹಾಯ ಮಾಡೋದು, ಏನಾದ್ರು ಬಂದ್ರೆ ಅವ್ರಿಗೆ ಗೈಡೆನ್ಸ್ ಮಾಡೋದು. ಸೊ ಆ ತರ ಮಾಡ್ತೇವೆ. ವಿನೋದ್ ನಾಯಕ್ ಅವರೇ, ನೀವು ನಿಮ್ದು ಒಂದು 12 ಎಕರೆ ಹೊಲ ಇದೆ ಅಂತ ಹೇಳಿದ್ರಿ. ಇದು 12 ಎಕರೆ ಪೂರ್ತಿ ನೀರಾವರಿ ಇದೆನಾ ಅಥವಾ? ಅದರಲ್ಲಿ 12 ಎಕರೆಯಲ್ಲಿ ಏನಿದೆ ರೀ ಸರ್, 6 ಎಕರೆ ಇರಿಗೇಟೆಡ್ ಇದೆ, ಇನ್ನೊಂದು 5-6 ಎಕರೆ ಇರಿಗೇಟೆಡ್ ಇಲ್ಲ ಅದು. ಸೊ ಹಾಗಾಗಿ ನಾವು 6 ಎಕರೆಯಲ್ಲಿ ತೋಟ ಮಾಡಿರೋದು. ಸೊ ಅದರಲ್ಲಿ 200 ಮಾವಿನ ಗಿಡ ಈ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದ್ದು. ಆಮೇಲೆ ಅದ್ರಲ್ಲಿ ಒಂದು 200 ಫಾರೆಸ್ಟ್ರಿ ಅಂತ ಹೆಬ್ಬೇವು ಅಂತ ಹಾಕಿದ್ವಿ. ಸೊ ಒಂದು 70-80 ಮಾಗನಿ ಅಂತ ಇದಾವೆ. ಕೃಷಿ ಜೊತೆಗೆ ಒಂದು ಅರಣ್ಯ ಕೃಷಿಯನ್ನು ಮಾಡಿ ಕನ್ವರ್ಟ್ ಮಾಡ್ಕೊಂಡು ಅದ್ರ ಲಾಭಕ್ಕಿಂತ ಖುಷಿಗಾಗಿ ಮಾಡಿರೋ ತೋಟ ಅಂತ ನಾವು ಹೆಮ್ಮೆ ಅಂತ ಹೇಳಿಸ್ತೇವೆ. ಈಗ ಬರೀ ಮಾವಿನ ಹಣ್ಣು ಒಂದೇ ಹಾಕಿದ್ರೆ ಮತ್ತೆ ಬೇರೆ ಬೇರೆ ಹಣ್ಣು? ಮುಂಚೆ ಮಾವಿನ ಹಣ್ಣು ಜೊತೆಗೆ ಎಲ್ಲಾ ವೆರೈಟಿ ತರಕಾರಿ ಮಾಡಿದ್ವಿ. ಮುಂಚೆ ಕೋಳಿ ಕುರಿ ಎಲ್ಲ ಸಾಕಾಣಿಕೆ ಮತ್ತೆ ಎಲ್ಲಾ ತರದ್ದು ಜೇನು ಸಾಕಣೆ ಈಗಲೂ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ತಮ್ಮ ಮಾಡ್ತಾ ಇದ್ದಾರೆ. ಅವ್ರು ನನಗೆ ಸ್ವಲ್ಪ ಡ್ಯೂಟಿ ಟೈಮ್ ಇರೋದ್ರಿಂದ ಸೊ ಅವರೇ ಫುಲ್ ಪ್ಲೆಜ್ಡ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ತಮ್ಮನೇ ಮಾಡ್ತಾ ಇದ್ದಾರೆ, ಅವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವಿನೋದ್ ನಾಯಕ್ ಅವರೇ, ಇವಾಗ ನೀವು ತೋಟ ಮಾಡಿದ್ರೆ ಅಂತಂದ್ರಿ 6 ಎಕರೆ ಅಷ್ಟೇ ಮಾಡ್ಕೊಂಡಿದ್ರಿ. ಇನ್ನು 6 ಎಕರೆ ಡ್ರೈ ಲ್ಯಾಂಡ್ ಇದೆನಾ ಅಥವಾ? ಡ್ರೈ ಲ್ಯಾಂಡ್ ಇದೆ, ಬಟ್ ಅದಕ್ಕೆ ಇರಿಗೇಟೆಡ್ ಮಾಡ್ಕೊಂಡಿದ್ವಿ. ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೃಷಿ ಹೊಂಡ ಮಾಡ್ಕೊಂಡು 6 ಎಕರೆ ಸಪ್ರೇಟ್ ಇದೆನಾ? ಅದಕ್ಕೆ ಸಪ್ರೇಟ್ ಇಲ್ಲಿಂದ ಬೋರಲ್ಲೆಲ್ಲ ಮಾಡ್ಕೊಂಡು ಅದರಲ್ಲಿ ತರಕಾರಿ ಎಲ್ಲ ಮಾಡಿದ್ವಿ ಸ್ಟಾರ್ಟಿಂಗ್ ಎಲ್ಲ. ಈಗ ಅದಕ್ಕೆ ಕಾಟನ್ ಮತ್ತು ಸಜ್ಜೆ ಏನಾಗ್ತಕ್ಕಂಥ ಮುಂದೆ ಫ್ಯೂಚರ್ ಅಲ್ಲಿ ಎವ್ರಿ ಇಯರ್ 1 ಎಕರೆ ಆದ್ರೂ ಆಡ್ ಮಾಡ್ಕೋತಾ ತೋಟನೇ ಮಾಡ್ಬೇಕಂತ ಡಿಸೈಡ್ ಮಾಡಿ ಟೋಟಲಿ ಅದು 12 ಎಕರೆ ಮುಂದೆ ಫ್ಯೂಚರ್ ಒಳಗೆ ಅದು ಕನ್ವರ್ಟ್ ಆಗ್ಬೇಕಂತ ಪ್ಲಾನ್ ಮಾಡಿದ್ರಿ ನೀವು. ಈಗ ನೀವು ತೋಟನೂ ಮಾಡಿದ್ರಿ, ಜೊತೆಗೆ ಈಗ ನೀವು ಸಮಗ್ರ ಕೃಷಿನೇ ಮಾಡ್ತಿದ್ರಿ ಇದ್ರೊಳಗೆ. ಈಗ ಸಾವಯವ ಕೃಷಿ ಸರ್ ಇದು ನಂದು. ಹೌದಾ? ಅಂದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡಿಲ್ಲ ಸರ್ ಇಲ್ಲಿ. ನೀವು ಅದು ಸಾವಯವ ಯಾವ ರೀತಿ ಮಾಡ್ಕೊಳ್ತಾ ಈಗ ಗೋಕೃಪಾಮೃತ ಯೂಸ್ ಮಾಡ್ತೀವಿ ಸರ್, ಜೀವಾಮೃತ ಮಾಡ್ಕೊಂತೀವಿ ಸರ್, ನಾವೇ ಸ್ವಂತ ಮಾಡ್ತೀವಿ ಸರ್. ಗೋಕೃಪಾಮೃತ ನೀವು ರೆಡಿ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ತಯಾರಿ ಮಾಡಿ? ಅದು ಗೋಕು ಒಂದು ಕಲ್ಚರ್ ಇರುತ್ತೆ ಸರ್. ಅದು ಒಂದು 1 ಲೀಟರ್ ಅಲ್ಲಿ ಕಾಡು ಸಿದ್ದೇಶ್ವರ ಯಾರೋ ಒಂದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿದ್ರು. ಸೊ ಅದು 1 ಲೀಟರ್ ಒಂದು ಲಿಕ್ವಿಡ್ ಇರುತ್ತೆ ಸರ್. ಅದ್ರ ಜೊತೆಗೆ ಒಂದು ಸಾವಯವ ಬೆಲ್ಲ, ಆಮೇಲೆ ಅದು ದೇಶಿ ಆಕಳು ಮಜ್ಜಿಗೆ ಬೇಕು, 200 ಡ್ರಮ್ ಅಲ್ಲಿ ರೆಡಿ ಮಾಡ್ಕೊಂಡು ಸೊ ಮಾಡಿದ್ವಿ ಸರ್. ಸೊ ಆ ತರ ಒಂದು 3-4 ಬ್ಯಾರಲ್ ರೆಡಿ ಇದೆ ಸರ್, ಬೇರೆ ಬೇರೆ ವೆರೈಟಿ ನಾವೇ ಸ್ವತಃ ತಯಾರು ಮಾಡಿದ್ರು ಸರ್. ಜೀವಾಮೃತ ಅಂತೂ ಇಲ್ಲಿ ದೇಶಿ ಆಕಳದ ಸಗಣಿ ಮತ್ತು ಎಲ್ಲ ಅದಕ್ಕೇನ್ ಮೆಟೀರಿಯಲ್ಸ್ ಬೇಕಾಗಿತ್ತು ಸರ್, ಅದನ್ನ ಮಾಡ್ಕೊಂಡು. ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಏನೇನ್ರಿ ಈಗ ಸರ್? ಅದಕ್ಕೆ ಸಗಣಿ ಬೇಕು ಸರ್, ಒಂದು 10 ಬೆಲ್ಲ. ಸಗಣಿ ಅಂದ್ರೆ ಇದು ದೇಶಿ ಆಕಳ ಸರ್, ದೇಶಿ ಆಕಳ ಸಗಣಿ. ಬೇರೆ ಎಮ್ಮೆ ಅದು ಏನೋ ಇಲ್ಲ ಸರ್, ಅದನ್ನ ಹಾಕೋದಿಲ್ಲ, ದೇಶಿ ಆಕಳದ್ದೇ ನಾವು ಯೂಸ್ ಮಾಡಿರೋದು ಸರ್. ಅದ್ರ ಜೊತೆಗೆ ಒಂದು 5 ಲೀಟರ್ ಅದಕ್ಕೆ ಆಕಳು ಇದು ಸರ್ ಗೋಮೂತ್ರ ಬೇಕು ಸರ್. ಸೊ ಮತ್ತೆ ಅದು ಬದುವಿನ ಮಣ್ಣು ಬೇಕು ಸರ್. ಅದಕ್ಕೆ ಅದು ಒಂದು 1 ಕೆಜಿ 2 ಕೆಜಿ ಹಾಕಿ ಸರ್. ಅಂದ್ರೆ ಗೋಮೂತ್ರ ಮತ್ತೆ ಗೋವಿನ ಸೆಗಣಿ, ಹೌದು ಸರ್, ಜೊತೆಗೆ ಬದುವಿನ ಮಣ್ಣು, ಹೌದು ಸರ್. ಈ 3 ಬೇಕಾದ? ಹೌದು ಸರ್. ಈ 3 ಎಷ್ಟೆಷ್ಟು ಪ್ರಮಾಣದೊಳಗೆ? ಆಮೇಲೆ ಇದು ಸರ್ ದ್ವಿದಳ ಧಾನ್ಯದ ಹಿಟ್ಟು ಸರ್, ಒಂದು 5 ಅದು ಎಲ್ಲ 2-3 ಕೆಜಿ ಬೇಕಾಗ್ತದೆ ಸರ್. ಒಂದು ಕ್ವಾಂಟಿಟಿ ಇರುತ್ತೆ ಸರ್. ಮಾಡಿ ಈಗ ಅದು ಎಷ್ಟು ಲೀಟರ್ ನೀರಿನೊಳಗೆ? 200 ಲೀಟರ್ ಸರ್, ಒಂದು ಡ್ರಮ್ ಅಲ್ಲಿ 200 ಲೀಟರ್ ಇರುತ್ತೆ ಸರ್. ಅಷ್ಟು ಮಾಡಿ ಅದು ಎಷ್ಟು ದಿವಸ ನೀವು? ಒಂದು 5-6 ಡೇಸ್ ಅಲ್ಲಿ ಆಗುತ್ತೆ ಸರ್. 6 ಡೇಸ್ ಅಲ್ಲಿ ಆಗುತ್ತೆ ಸರ್. ಆಮೇಲೆ 2 ಸಲ ತಿರುಗಿಸ್ಬೇಕು ಸರ್, ಆಂಟಿ ಕ್ಲಾಕ್ ವೈಸ್. ಸೊ ಹಾಗೆ ಒಂದು 6 ದಿನಲ್ಲಿ ರೆಡಿ ಆಗುತ್ತೆ ಸರ್. ಅಂದ್ರೆ ಅದಕ್ಕೆ ಡೈಲಿ 2 ಸಲ ಅದಕ್ಕೆ ನೋಡ್ತಾ ಇರಬೇಕು, ನೆರಳಲ್ಲಿ ಇಡಬೇಕು ಸರ್. ಅದು ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲೇ ಮಾಡ್ಬೇಕು ಸರ್. ಈಗ ಅದು ನೀವು ರೆಡಿ ಮಾಡಿದ ನಂತರ ಹೊಲಕ್ಕೆ ಹಾಕ್ಬೇಕಾದ್ರೆ ಹೇಗೆ ಹಾಕ್ತಿರೋದನ್ನ ಸರ್? ಒಂದು ತಿಂಗಳಲ್ಲಿ ನೀರು ಬಿಡುವಾಗ ಅದು ಡ್ರಿಪ್ ಮುಖಾಂತರ ಅದನ್ನ ಬಿಡ್ತೀವಿ ಸರ್. ಅಂದ್ರೆ ನೀರಿನ ಮುಖಾಂತರ ಬಿಡ್ತೀವಿ ಸರ್. ಸ್ಪ್ರೇ ನೆಲದ ಮೇಲೆ ಸ್ಪ್ರೇನು ಮಾಡ್ಬೋದು ಸರ್. ಸ್ಪ್ರೇನು ಮಾಡ್ಬೋದು ಸರ್. ಜಾಸ್ತಿ ಯೂಸ್ ಮಾಡೋದು ಡ್ರಿಪ್ ಮುಖಾಂತರ. ನಿಮ್ಗೆ ನೀರಾವರಿ ಇದೆ, ನೀವು ಡ್ರಿಪ್ ಮುಖಾಂತರ. ಒಣ ಬೇಸಾಯ ಇದ್ದವರು ಅದಕ್ಕೆ ಸ್ಪ್ರೇ ಮಾಡ್ಬೋದು ಸರ್. ಆಮೇಲೆ ಒಂದು ಗಿಡಕ್ಕೆ ಇಷ್ಟ ಅಂತ ಒಂದು ಕ್ವಾಂಟಿಟಿ ತಗೊಂಡು ಒಂದೊಂದು ಗಿಡಕ್ಕೆ ಒಂದು ಅದ್ರ ಬೇರಿನ ಹತ್ರನೇ ಹಾಕ್ಬೋದು ಸರ್. ಇದ್ರ ಜೊತೆಗೆ ನೀವು ಮತ್ತೆ ಕೃಷಿ ಇಲಾಖೆಯವರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಮಾಡಿದೀವಿ ಸರ್, ಮಾಡಿದ್ವಿ. ಅವರು ಏನಾದ್ರು ಗಿಡದ ಪ್ರೋಗ್ರಾಮ್ ಏನಿದ್ರೆ, ಪರಿಸರ ದಿನಾಚರಣೆ ಇದ್ರೆ ಅವಾಗ ಕೆಲವು ಮಾಡ್ಕೊಂಡಿದ್ವಿ ಸರ್. ಅವಾಗ ಪ್ರೋಗ್ರಾಮ್ಗಳು ಮಾಡಿದ್ವಿ ಸರ್. ನಿಮ್ಮ ತೋಟಕ್ಕಾಯ್ತು ಅಥವಾ ನಿಮ್ಮ ಹೊಲಕ್ಕಾಯ್ತು? ಹಾಂ ಸರ್.
ವಿಜ್ಞಾನಿಗಳು ಭೇಟಿ ಕೊಟ್ಟು ನಿಮಗೆ ಏನಾದರೂ ಗೈಡೆನ್ಸ್ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಸುರ್ಪುರ ಒಂದು ಕೌಡಿಮಟ್ಟಿ ಅಂತ ಬರುತ್ತೆ ಸರ್, ಅಲ್ಲಿ ಅಗ್ರಿಕಲ್ಚರ್ ಇದೆ ನಮ್ದು ಸಂಶೋಧನೆ ಇದೆ ಸರ್. JP ಸರ್ ಅಂತ ಇದ್ದಾರೆ ಸರ್, ಅವ್ರು ಬಂದು ನಮ್ಗೆ ಗೈಡೆನ್ಸ್ ಮಾಡಿದ್ದಾರೆ. ಇನ್ನು ರಾಯಚೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಒಬ್ಬರು ಗೆಳೆಯರು ಸರ್, ಅವರು ಈಗ ಅಲ್ಲಿ ಸೈಂಟಿಸ್ಟ್ ಇದ್ದಾರೆ, ಮಲ್ಲಾರೆಡ್ಡಿ ಅಂತ ಇದ್ದಾರೆ, ಸಾವ್ಕಾರ ಅಂತ, ಅವರು ಬಂದು ಗೈಡೆನ್ಸ್. ಸೊ ಎಲ್ಲ ತೋಟಗಾರಿಕೆ ಇಲಾಖೆಯಿಂದ ಬಂದು ವಿಸಿಟ್ ಮಾಡಿದ್ದಾರೆ, ಅವ್ರು ಗೈಡೆನ್ಸ್ ತೊಗೊಂಡಿದ್ದಾರೆ ಸರ್, ಎಲ್ಲಾನು ಹೆಲ್ಪ್ ಮಾಡಿದ್ದಾರೆ ಬಹಳಷ್ಟು ಸರ್. ಬೇಕಾಗಂತ ಬೆನಿಫಿಟ್ಸ್ ಗಳನ್ನು ನಮಗೆ ಕೊಡಿಸಿದ್ದಾರೆ ಸರ್. ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತೋ ಅದೆಲ್ಲ ನೀವು ಪಡ್ಕೊಂಡಿದ್ದೀರಿ. ಈಗ ನೀವು ಬೆಳಿಗ್ಗೆ ಕೆಲಸ ಬಂದ್ಬಿಡ್ತೀರಾ? ಹೌದು ಸರ್, ಹೌದು. ಆ ಟೈಮಲ್ಲಿ ಅದಕ್ಕೆ ನೋಡ್ಕೊಳ್ಳೋರು ಯಾರು? ಫಾದರ್ ಇದ್ದಾರೆ ಸರ್, ಅವ್ರು ನೋಡ್ಕೊತಾರೆ ಸರ್. ನಮ್ಮ ಬ್ರದರ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ ಸರ್. ನೀವು ಮನೆಯವರೇ ನೋಡ್ಕೊತೀರಾ ಅಥವಾ ಬೇರೆ ನಿಮ್ಮ ಹತ್ರ ಕೆಲಸ? ಬೇರೆಯವ್ರು ಯಾರು ಇಲ್ಲ ಸರ್, ನಾವೇ ಸ್ವಂತ ಮಾಡೋದು ಸರ್. ಸ್ವಂತನೇ ಮಾಡೋದು. ಈಗೇನಾಗುತ್ತೆ ಸರ್, ಈ ತೋಟಗಾರಿಕೆ ಬೆಳೆಗಳಿಗೆ ನಾವೇನಾದ್ರೂ ವಾರದಲ್ಲಿ 1 ದಿನ 2 ದಿನ ಅಷ್ಟೇ ಟೈಮ್ ಸಾಕಾಗ್ತದೆ ಸರ್. ಹೌದು, ಅದು ಆರಾಮ್ ಮಾಡ್ಬೋದು ಸರ್, ಅದ್ರದ್ದೇನು ತೊಂದರೆ ಇಲ್ಲ. ವೀಕ್ಲಿ ಒಂದ್ಸಲ ನೀರು ಸರ್, ಸ್ಪ್ರೇ ಆಯಿತು, ಗೊಬ್ಬರ ಆಗಿರ್ಬೋದು, ಗೊಬ್ಬರನೂ 1 ತಿಂಗಳಿಗೆ ಒಂದ್ಸಲ 15 ದಿನ ಅಷ್ಟೇ ಇರ್ತದೆ ಸರ್. ಹಾಗಾಗಿ ನಮ್ಗೆ ಯಾವ್ದು ಅನುಕೂಲ ಆಗಬೇಕು ಆ ಥರ ಗಿಡಗಳನ್ನ ಹಾಕೊಂಡಿದ್ದೀವಿ ಸರ್. ಜಾಸ್ತಿ ಮೇಂಟೈನ್ ಬೇಕಾಗಲ್ಲ ಇರ್ತಕ್ಕಂಥ ಗಿಡಗಳನ್ನ. ಈ ಮ್ಯಾಂಗೋ ಏನಾದರೂ ನಾವು ಸ್ವಂತ ಮಾಡ್ಬೋದು ಸರ್. ಸ್ಯಾಟರ್ಡೆ ಸಂಡೇ ಏನಾದರೂ ಅದ್ರ ನಮ್ಮ ಟೈಮಿಗೆ ಅದು ಮ್ಯಾಚ್ ಆಗಿದೆ. ಸೊ ಅದರಿಂದ ನಮ್ಗೆ ಸಕ್ಸಸ್ ಆಗಿದೆ, ಹಣ್ಣು ಕೊಟ್ಟಿದೆ, ಹಾಗಾಗಿ ಮಾರ್ಕೆಟಿಂಗು ಚೆನ್ನಾಗಿ ಮಾಡಿದೀವಿ ಸರ್. ಈಗ ನಿಮ್ಮ ತೋಟಕ್ಕೆ ಬಂದು ಜನ ಖರೀದಿ ಮಾಡ್ತಾರ ಅಥವಾ ನೀವು ಬಲ್ಕ್ ನಲ್ಲಿ ದಲ್ಲಾಳಿಗಳಿಗೆ ಮಾರ್ತೀರಿ? ನೀವು 3 ವರ್ಷ ಆಯ್ತು ಸರ್ ಹಣ್ಣುಗಳು ಸ್ಟಾರ್ಟ್ ಆಗಿ. ಸೊ ಸ್ಟಾರ್ಟಿಂಗ್ ವರ್ಷ ಅಲ್ಲಿ ಲೋಕಲ್ ಜನ ಏನ್ ಮಾಡ್ತಾರೆ ಸರ್, ನಮ್ಮಲ್ಲಿ ಸುರ್ಪುರಲ್ಲಿ ಗಿಡಗಳು ಹಿಡಿತಾರೆ ಸರ್. ಗಿಡ ಹಿಡಿದು ಇಷ್ಟು ಗಿಡಕ್ಕೆ ಇಷ್ಟು ಅಂತ ಹೇಳಿ ಒಂದು ರೇಟ್ ಕೊಟ್ಟಾಗ ನಮ್ಗೆ ಎಷ್ಟು ಹಣ್ಣು ಬೇಕು, 100 ದಲ್ಲಾಳಿಗಳು ಬರೀ ದಲ್ಲಾಳಿ. ಹಾ ಸರ್, ಗಿಡ ಹಿಡಿಯೋರು. ಹಾ ಸರ್, ಒಂದು ರೇಟ್ ಮುಗಿಸ್ಕೊಂಡು ಇದು ಮಾಡ್ತಿದ್ರು. 1 ವರ್ಷ 2 ವರ್ಷ ಕೊಟ್ಟಿದ್ದೀನಿ ಸರ್. ಲಾಸ್ಟ್ ಇಯರ್ ಸ್ವಲ್ಪ ಅವ್ರಿಗೆ ನಮ್ಗೆ ರೇಟು ಅಷ್ಟು ಸರಿ ಅನ್ಸ್ಲಿಲ್ಲ. ಇಷ್ಟೆಲ್ಲ ವರ್ಕ್ ಮಾಡಿದ್ವಿ, ಪ್ರತಿಯೊಂದು ನಾವೇ ಮಾಡಿದ್ಮೇಲೆ ಹಣ್ಣೊಂದು ಮಾರೋದೊಂದು ಉಳಿದಿತ್ತು. ಸೊ ಆ ಉದ್ದೇಶ ಇಟ್ಟುಕೊಂಡು ಸ್ವತಃ ಈ ವರ್ಷ ನಾನೇ ನೇರ ಮಾರ್ಕೆಟ್ ನನ್ನಿಂದ ನಾನೇ ಸ್ವಂತ ಮಾರ್ಕೆಟ್ಗೆ ತಂದು ಸೊ ಅತಿ ಹೆಚ್ಚು ಲಾಭ ಪಡ್ಕೊಂಡಿದ್ದೆ. ನನಗೂ ಯಾವ ಗಿಡ ಎಷ್ಟು ಹಣ್ಣು ಕೊಡುತ್ತೆ, ಅದರಿಂದ ಎಷ್ಟು ಲಾಭ ಸಿಗುತ್ತೆ ಅಂತ ಲೆಕ್ಕ ಒಂದು ಡೈರಿಯಲ್ಲಿ ಮೇಂಟೈನ್ ಮಾಡಿದ್ದೀನಿ. ಈ ವರ್ಷ ನನಗೆ ಅತಿ ಹೆಚ್ಚು ಲಾಭ ಸಿಕ್ಕಿದೆ. ಇದು ಒಳ್ಳೆ ಬೆಳವಣಿಗೆ ಬಿಡಿ. ಯಾಕಂದ್ರೆ ರೈತರು ತಾವು ಸ್ವತಃ ಬೆಳೆದಿದ್ದ ಬೆಳೆನ ತಾವೇ ಮಾರಾಟ ಮಾಡಿದ್ರೆ ರೈತರಿಗೂ ಲಾಭ, ಮತ್ತೆ ಗ್ರಾಹಕರಿಗೂ ಕೂಡ ಲಾಭ, ಅತಿ ಹೆಚ್ಚು ಲಾಭ ಸರ್. ನಾವು ಅಲ್ಲಿ ಕೊಡ್ತಕ್ಕಂಥ ಒಂದು ಹಣ್ಣಿಗೆ 50 ರೂಪಾಯಿ kg ಕೊಟ್ರೆ ಒಂದು 40-50 ರೂಪಾಯಿ ಅವ್ರು ನಂಬಲ್ಲಿ ಖರೀದಿ ಮಾಡ್ತಿದ್ರು ಮುಂಚೆ. ಆದ್ರೆ ನಮ್ಗೆ ಆ ರೇಟ್ ಅಷ್ಟು ಸಿಗ್ತಾ ಇರ್ಲಿಲ್ಲ. ಈಗ ಸಪೋಸ್ ನಮ್ ಗಿಡಕ್ಕೆ ಹಾರ್ಡ್ಲಿ ಒಂದು 20,000 ಕೇಳಿದ್ರು. ಸೊ ನಾನು ಇಲ್ಲ, ಟೋಟಲ್ ಗಿಡಗಳು 50-60 ಗಿಡ ಕೊಡುವಂತ ಗಿಡಗಳನ್ನ ಕೇವಲ 20,000 ಕೇಳಿದ್ರು. ನಾವು 20,000 ಕೇಳ್ಬಿಟ್ಟು ಆಮೇಲೆ ನಾವು ಖರ್ಚು ಮಾಡಿದ್ದು 20-30,000 ಜಾಸ್ತಿ ಆಗಿತ್ತು. ವಿಚಾರ ಮಾಡಿ ಇದು ನಾವೇ ಯಾಕೆ ಮಾರ್ಬಾರ್ದು, ಮಾರ್ಕೆಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಹೊಸ ಅನುಭವ ಆಯ್ತು. ಅದು 20,000 ಹೋಗಿ 90,000 ದಾಟೋಯ್ತು. ನಂದು ಅಲ್ಲಿ ತನ ಲಾಭ ಸಿಕ್ಕಿದೆ. ನೋಡಿ, ನೀವು ಅನ್ಕೊಂಡಿದ್ಕಿಂತಲೂ 3 ಪಟ್ಟು ಲಾಭ ಅದರಲ್ಲಿ ನೀವು ಪಡ್ಕೊಂಡಿದ್ರಿ. ನಾನು ಎಲ್ಲಿ ಹೋಗಿ ಒಂದು ಅಂಗಡಿಯಲ್ಲಿ ಕೊಟ್ಟಿರೋದ ಅಲ್ಲಿ ಕುಂತ್ ಮಾರಿದ್ರೆ ಯಾವ್ದು ಮಾರಿಲ್ಲ, ಎಲ್ಲ ಆನ್ಲೈನ್. ಈಗೇನು ಮೀಡಿಯಾ ಮುಖಾಂತರ ಏನ್ ಆಗ್ತದೆ, ಒಂದು ಸ್ಟೇಟಸ್ ಇಟ್ರೆ ಈ ಹಣ್ಣು ಇದೆ ನಮ್ಮಲ್ಲಿ ಅವೈಲೇಬಲ್. ಆರ್ಗ್ಯಾನಿಕ್ ಮಾಡೋದ್ರಿಂದ ಜಾಸ್ತಿ ಡಿಮ್ಯಾಂಡ್, ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟು ಎಲ್ಲ ಮುಂಚೆ ತೋಟ ಮಾಡೋದೆಲ್ಲ ನೋಡಿದ್ದಾರೆ, ಎಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡಿರಲಿಂದ. ಸೊ ಹಾಗಾಗಿ ಅದರಲ್ಲಿಂದ ಹೆಚ್ಚಾಗಿ ನಮ್ಮ ಬ್ಯಾಂಕ್ ಸ್ಟಾಫೇ ನಮ್ಗೆ ಹಣ್ಣುಗಳು ಖರೀದಿ ಮಾಡಿ ನನಗೆ ಒಂದು ಹೆಲ್ಪ್ ಮಾಡಿದಾರೆ ಅಂತ ನಾನು ಖುಷಿಯಿಂದ ಹೇಳ್ಕೋಬಹುದು. ತುಂಬಾ ಖುಷಿ ಆಯ್ತು ಸರ್. ಇನ್ನೊಂದು ಏನಾಗ್ತದೆ ಸರ್, ನೇರ ಮಾರುಕಟ್ಟೆಯಿಂದ ನಮಗೆ ಹೆಚ್ಚು ಲಾಭ ಸಿಗ್ತದೆ ಸರ್. ಹೌದು. ಈಗ ನಾನು ರೀಸೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕಂದ್ರೆ, ಯೂನಿವರ್ಸಿಟಿ ಅಗ್ರಿಕಲ್ಚರ್ ರಾಯಚೂರದವರು ಒಂದು ರೈತ ಸಂತೆ ಅಂತ ಮಾಡಿದ್ದಾರೆ ಸರ್. 2ನೇ ಶನಿವಾರ ಮತ್ತು 4ನೇ ಶನಿವಾರ ಅದರಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಸೊ ಅಲ್ಲಿ ನೇರ ಮಾರುಕಟ್ಟೆ ಮಾಡಿದ ನನಗೆ ಇಷ್ಟು ಲಾಭ ಸಿಕ್ತಂದ್ರೆ ನೇರವಾಗಿ ನಾನು ಗ್ರಾಹಕರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಮತ್ತೆ ಸರಿಯಾದ ಬೆಲೆ ಸಿಕ್ಕಿರೋದಲ್ಲಿ ಅದೊಂದು ನನಗೆ ಹೇಳ್ಕೋಕ್ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾನು ಬೆಳಗ್ಗೆ 6ರಿಂದ 10 ಗಂಟೆ ಅಂತ ಒಂದು ಟೈಮಿಂಗ್ ಹೇಳಿದ್ರು ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. 1 ಅವರಲ್ಲಿ ನಾನು ಅಲ್ಲಿ ಹಣ್ಣು ಮಾರಿದ್ದೀನಿ. ಅಲ್ಲಿ ಒಂದು 30-40 kg 50 kg ಹಣ್ಣನ್ನ ಸುಮ್ನೆ ಒಯ್ದು ನೋಡೋಣ ಅಂದ್ರೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಒಂದು ಹಾಫ್ ಎನ್ ಅವರ್ ಅಲ್ಲೇ ನನಗೆ ಅದು ಹಣ್ಣನ್ನು ಮಾರಾಟ ಮಾಡಿಬಿಟ್ಟಿದ್ರು. 1 ಅವರಲ್ಲೇ. ಹಾಗಾಗಿ ಅಲ್ಲಿ ಒಂದು ರೈತ ಸಂತೆ ಎಷ್ಟು ಉಪಯೋಗ ಆಗಿದೆ ಅಂದ್ರೆ ನಮಗೆ ಬಹಳ ಖುಷಿ ತಂದಿದೆ. ಅಲ್ಲಿ ಸರ್, ನಿಮಗೆ ಈ ನೇರ ಮಾರುಕಟ್ಟೆ ಬಗ್ಗೆ ಕಾನ್ಸೆಪ್ಟ್ ಹೇಳ್ಕೊಟ್ಟವ್ರು ಯಾರು? ನಮ್ಗೆ ಫ್ರೆಂಡ್ ಇದ್ದಾರೆ, ಒಬ್ರು ನಮ್ಮ ಸೈಂಟಿಸ್ಟ್ ಇದ್ದಾರೆ, ಮಲ್ಲಾರೆಡ್ಡಿ ಸಾವ್ಕಾರ ಅಂತ, ರಾಯಚೂರು ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಸೊ ಅವರು ಈ ಹಣ್ಣನ್ನ ಸ್ವತಃ ನಾವೇ ಮಾರೋಣ, ಒಂದು ಬಾಕ್ಸ್ ತರ ಮಾಡ್ರಿ, ಒಂದು ಸ್ಟೇಟಸ್ ಇಡ್ರಿ, ಒಂದು ಬ್ಯಾನರ್ ಟೈಪ್ ಮಾಡ್ಕೊರಿ, ಯಾರು ಬರ್ತಾರೋ ಒಂದು ಡೈರಿಯಲ್ಲಿ ಹೆಸರು ಬರ್ಕೋರಿ, ಅವ್ರಿಗೆ ಸ್ವಲ್ಪ ಪೇಷನ್ಸ್ ಇಂದ ಕೇಳ್ಕೊಂಡು ಯಾರಿಗೆ ಎಷ್ಟು ಬೇಕಂದ್ರೆ ಅದು ತಲುಪಿಸೋ ಮಟ್ಟಿಗೆ ಮಾಡಿದ್ರೆ ಅಂದ್ರೆ ಅದರಿಂದ ನಾವು ಒಂದು ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಅತಿ ಹೆಚ್ಚು ಸಕ್ಸಸ್ ಆಯ್ತು. ಇದು ನಿಮ್ ಗ್ರಾಹಕರು ಎಲ್ಲಿವರೆಗೆ ಇದ್ದಾರೆ ಅಂತ? ನಾನು ಈ ವರ್ಷಕ್ಕೂ ನಾನು ಬ್ಯಾಂಕ್ ಸ್ಟಾಫಿಗೆ ಕೊಟ್ಟಿರೋದು ಅಚ್ಚೆ. ಓನ್ಲಿ ನಿಮ್ ಬ್ಯಾಂಕ್? ಯಾರು ಕೇಳಿದ್ರೆ ಎಲ್ಲರಿಗೂ ಕೊಟ್ಟಿದ್ದೀನಿ, ಅತಿ ಹೆಚ್ಚು ಬ್ಯಾಂಕ್ ಸ್ಟಾಫೇ ತಗೊಂಡಿರೋದು. ಹಾಗಾಗಿ ಹಣ್ಣು ಚೆನ್ನಾಗಿರೋದಂತ ಒಳ್ಳೆ ರೆಸ್ಪಾನ್ಸ್. ನೆಕ್ಸ್ಟ್ ಟೈಮ್ ಯಾರಿಗೆ ಕೊಡ್ಬೇಡ್ರಿ ಅಂತ ಅಡ್ವಾನ್ಸ್ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ದಳ್ಳಾಳಿಗಂತೂ ನಾನು ಇರೋ ತನಕ ಕೊಡಬಾರ್ದಂತ ವಿಚಾರ ಮಾಡಿದ್ದೆ. ಜೊತೆ ನೀವು ಸಮಗ್ರ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ವಿನೋದ್ ನಾಯಕ್ ಅವರೇ. ಹೌದು ಸರ್. ಸಮಗ್ರ ಕೃಷಿ ಅಂದ್ರೆ ನೀವು ಯಾವ್ಯಾವ? ಸಮಗ್ರ ಕೃಷಿ ಅಂದ್ರೆ ಸರ್ ತೋಟಗಾರಿಕೆ ಒಂದೇ ಅಂತಲ್ಲ ಸರ್, ಅದ್ರಲ್ಲಿ ತರಕಾರಿ ಬರುತ್ತೆ, ಆಮೇಲೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ,
ನಾವು ಮಾಡಿರತಕ್ಕಂಥದ್ದು. ಈಗ ಮುಂಚೆ ನಾವು ಏನಾಗ್ತಿತ್ತು, ಒಂದು ಲಾಸ್ ಆದ್ರೆ ಒಂದರಲ್ಲಿ ಪ್ರಾಫಿಟ್ ಆಗಿದ್ರೆ ಇದೇ ಇರುತ್ತೆ. ಸೊ ನಾವು ಎಂದೂ ಸಂಪೂರ್ಣ ಲಾಸ್ ಆಗೋದಿಲ್ಲ. ಜನ ಏನಾಗ್ತಾರೆ, ಅಗ್ರಿಕಲ್ಚರ್ ಲಾಸ್ ಆಗಿದ್ದೀನಿ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಒಂದು ಕೋಳಿ ಸಾಕಿರ್ತೀವಿ, ಸೊ ಕೋಳಿಯಲ್ಲಿ ಲಾಭ ಆಗೇ ಆಗುತ್ತೆ. ಅಥವಾ ನಮ್ಮ ತೋಟದಲ್ಲಿ ಏನಾದ್ರು ಒಂದು ತರಕಾರಿ ಒಳ್ಳೆ ರೇಟ್ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಆ ತರಕಾರಿನ ಕುರಿ ಸಾಕಿರ್ತೀವಿ, ಕುರಿಗೆ ಕನ್ವರ್ಟ್ ಮಾಡ್ಕೊಂಡು, ಸೊ ಒಂದ್ರಲ್ಲಿಂದ ಒಂದಕ್ಕೆ ಲಿಂಕ್ ಸಿಸ್ಟಮ್ ಇರುತ್ತೆ. ಸೊ ಆ ಲಾಸ್ ಅನ್ನೋದಿಲ್ಲ. ಮಾಡೋದ್ರಲ್ಲಿ ಸಮಗ್ರ ಮಾಡಿದ್ವಿ ಅಂದ್ರೆ, ಬೇರೆ ಬೇರೆ ವೆರೈಟಿ ಕೃಷಿಗಳನ್ನು ಮಾಡ್ಕೊಂಡು ಮಾಡಿದ್ವಿ ಅಂದ್ರೆ ಅಗ್ರಿಕಲ್ಚರ್ ಲಾಸ್ ಇಲ್ಲ ಅಂತ ನನ್ನ ಅನಿಸಿಕೆ ಸರ್. ಸರ್, ಈಗ ನೀವು ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಇದೇನು ಪೋಲ್ಟ್ರಿ ಫಾರ್ಮ್ ಕೋಳಿ ಸಾಕಾಣಿಕೆ? ಇಲ್ಲ ಸರ್, ಲೋಕಲ್ ಜವರಿ ಕೋಳಿಗಳನ್ನ ನಾಟಿ ಕೋಳಿನೇ ಮಾಡಿರೋದು ಸರ್. ಎಷ್ಟಿದಾವೆ ನಿಮ್ಮ ಹತ್ರ? ಮುಂಚೆ ಒಂದು 30-40 ಇದ್ದು ಸರ್. ಅದರಿಂದ ಎಗ್ಸ್ ಮಾರಾಟ ಮಾಡ್ತಿದ್ವಿ, ಮರಿಗಳನ್ನು ನಾವು ಇದು ಮಾಡ್ಕೊಂಡು ಮಾರಾಟ ಮಾಡ್ತೀವಿ ಸರ್. ಅದರಿಂದ ಹೆಚ್ಚು ಲಾಭ. ತತ್ತಿ ಕೂಡ ಮಾರಾಟ ಆಗ್ತಿತ್ತು? ತತ್ತಿನೂ ಮಾರಾಡ್ತೀವಿ ಸರ್. 20 ರೂಪಾಯಿ ಹೋಗುತ್ತೆ ಸರ್ ಒಂದು ತತ್ತಿ. ಜವರಿ ಕೋಳಿ ತತ್ತಿ. ಜವರಿ ಮೊದಲು ಕಡಕ್ನಾಥ್ ಕೋಳಿನೂ ಸಾಕಣೆ ಮಾಡಿದ್ವಿ ಸರ್ ಅವಾಗ. ಅದರಿಂದ ಹೆಚ್ಚು ಲಾಭ ಆಗಿದೆ ಸರ್. ಮತ್ತೆ ಈಗ ಕುರಿಗಳು ಸಾಕಣೆ ಮಾಡಿದೆ ಸರ್. ಕುರಿ ಸಾಕಿದ್ರೆ ಟಗರು ಸಾಕಣೆ ಮಾಡಿದ್ವಿ. ಎಷ್ಟದವ್ರಿ ಕುರಿ ನಿಮ್ಮ ಹತ್ರ? ಕುರಿ ಈಗ ನಮ್ಮ ಬ್ರದರ್ ಸಾಕಣೆ ಮಾಡ್ತಾ ಇದ್ದಾನೆ ಸರ್. ಅವ್ರ ಹತ್ರ ಕನಿಷ್ಠ ಒಂದು 15 ಕುರಿಗಳಿದಾವೆ ಸರ್. ಈಗ ಎಲ್ಲ ಉಸ್ಮಾನಿಬಾದಿ ಅಂತ ಒಂದು ವೆರೈಟಿ ಕುರಿಗಳು ಮತ್ತು ಕೆಲವು ಲೋಕಲ್ ಆಡು ಸಾಕಣೆ ಮಾಡಿದ್ದಾರೆ ಸರ್. ಅಂದ್ರೆ ಕುರಿ ಪರ್ಟಿಕ್ಯುಲರ್ ಆಗಿ ಹಿಂಗ್ ಫಾರ್ಮ್ ಮಾಡಿ ಏನೋ ಮಾಡಿದಾರೆ, ಸಪರೇಟ್ ಸೆಕ್ಷನ್ ಇದೆ ಸರ್. ನಮ್ಮಲ್ಲಿ ಕುರಿ ಇಲ್ಲ ಸರ್, ಆಡು ಸಾಕಣೆ ಮಾಡಿದ್ದಾರೆ ಸರ್. ಬೇರೆ ಕಡೆಯಿಂದ ರಾಜಸ್ಥಾನದಿಂದ ತರಿಸಿ ಲೋಕಲ್ ಸೊಪ್ಪೆಲ್ಲ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಸರ್. ಅದರಿಂದ ಚೆನ್ನಾಗಿ ಬರ್ತಾ ಇದೆ ಸರ್. ಮೇಲೆ ಜವರಿ ಕೋಳಿ ಸಾಕಣೆ ಮಾಡಿದ್ದಾರೆ, ಅದರಿಂದ ಒಳ್ಳೆ ಲಾಭ ಸ್ಟಾರ್ಟ್ ಆಗಿದೆ. ಅಂದ್ರೆ ಜವಾರಿ ಕೋಳಿ ಮತ್ತೆ ಇವು ಆಡುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಕೃಷಿ ಜೊತೆಗೆ. ಅದ್ರ ಜೊತೆಗೆ 2 ದೇಶಿ ಆಕಳು ಸರ್. ಒಂದು ಗಿರ್ ತಳಿ ಇದೆ, ಒಂದು ಜವರಿ ಆಕಳು ಇದೆ ಸರ್. ಅದ್ರ ಒಳ್ಳೆ ಹಾಲು, ಮೊಸರು ಮತ್ತು ಗಿರ್ ತಳಿ ತುಪ್ಪ ಮನೆಗೆ ಬಳಸ್ತೀರ ಅಥವಾ ಮಾರಾಟನ ಮಾಡ್ತಾ ಇದ್ದಾರೆ? ಮನೆಗೆ ಬಿಟ್ಕೊಂಡು ಮತ್ತೆ ಜಾಸ್ತಿ ಆಗಿರೋದನ್ನ ಮಾರಾಟ. ಅದು 2,000 ರೂಪಾಯಿ ಕೆಜಿ ಹೋಗ್ತಾ ಇದೆ ಸರ್. ತುಪ್ಪ ಸರ್, ಗಿರ್ ಹಾಕೋದು. ಅಂದ್ರೆ ಇರೋದು 2 ಆಕಳು ಇದಾವೆ? 2 ಇದಾವೆ ಸರ್. ಮತ್ತೆ ಮುಂದೆ ಫ್ಯೂಚರ್ ಒಳಗೆ ಹೆಚ್ಚು ಮಾಡ್ಬೇಕಂತ ಏನಾದ್ರು ಮಾಡ್ತಾರೆ ಸರ್, ಡೆಫಿನೆಟ್ಲಿ. ಮತ್ತೆ ಈಗ ನೀವು ಕೃಷಿ ಮಾಡ್ಬೇಕಾದ್ರೆ ಯಂತ್ರಗಳನ್ನು ಬಳಸ್ತೀರಾ ಅಥವಾ ಹಳೆ ಕೃಷಿ ಪದ್ಧತಿ ಪ್ರಕಾರ ಅಂದ್ರೆ ನೇಗಿಲು ಅದೆಲ್ಲ ನೀವು ಎತ್ತುಗಳ ಮುಖಾಂತರ ಮಾಡ್ತೀರಾ ಅಥವಾ? ನಾ ಬಿತ್ತನೆ ಮಾಡೋದು ಎಲ್ಲ ಕೆಲವೊಂದು ಎತ್ತುಗಳ ಮುಖಾಂತರನೇ ಮಾಡ್ತೀವಿ ಸರ್. ಕೆಲವೊಂದು ನಾವು ತೋಟದಲ್ಲಿ ಯೂಸ್ ಮಾಡತಕ್ಕಂಥದ್ದು ಒಂದು ಪವರ್ ವೀಡರ್ ಅಂತ ಬರುತ್ತೆ ಸರ್. ಒಂದು 9 HP ಅಂತ ಪವರ್ ವೀಡರ್ ಇದೆ. ಸೊ ಅದೊಂದು ಇದ್ರೆ ಸಾಕು ಸರ್, ನಮ್ಗೆಲ್ಲಾನು ಅದನ್ನೇ ಕೆಲಸ ಮಾಡಿ ಕೊಡ್ತೇವೆ ಸರ್. ಹೌದಾ? ಹಾ ಸರ್. ಅದರಿಂದ ಅತಿ ಹೆಚ್ಚು ನಾನೇ ಸ್ವತಃ ಆಪರೇಟ್ ಮಾಡ್ತೀನಿ ಸರ್. ಅದು ಒಂದು ಮಿನಿ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು. ಅದಕ್ಕೆ ಕಳೆ ಗಿಳೆ ತೆಗೆಯೋದಕ್ಕಾಗ್ಲಿ ಎಲ್ಲ ಮತ್ತೆ ಕಳೆ ತೆಗೆಯೋದಕ್ಕೆ ಯೂಸ್ ಮಾಡಬಹುದು. ಎಸ್ ಸರ್, ಅದೊಂದು ರೂಟರ್ ಅಂತ ಮಾಡ್ತಾರೆ ಸರ್. ರೂಟರ್ ಬರುತ್ತೆ. ಹಾ ಸರ್, ಅದರಿಂದ ಟೋಟಲ್ ನಾನು ಮೇಂಟೈನ್ ಅದನ್ನೇ ಯೂಸ್ ಮಾಡಿದ ಕಳೆದ 3 ವರ್ಷ ಆಯ್ತು ಸರ್. ಅದು ಫ್ರೆಂಡ್ಲಿ ಆದ ಸರ್. ಅದು ಕಳೆ ತೆಗಿತದಂದ್ರೆ ಲೇಬರ್ ಏನಿಲ್ಲ ಸರ್, ಅದು ರೂಟ್ ಹೊಡ್ಬಿಟ್ಟು ಎಲ್ಲಾನು ಕ್ಲಿಯರ್ ಆಗಿದೆ. ಒಂದು ಇವಾಗ ಹೊಡೆದಿ ಒಂದು ಸ್ವಲ್ಪ ಮಣ್ಣು ಹಸಿ ಸ್ವಲ್ಪ ಇತ್ತಂದ್ರೆ ಅವ್ರು ಆಪರೇಟ್ ಮಾಡ್ಬೋದು. ಮೇಲಾಗಿ ನನಗೆ ಇದು ಬೇಸಿಕಲ್ ಅಗ್ರಿಕಲ್ಚರ್ ಯಾವ ಗೊತ್ತಿಲ್ಲ, ಎಲ್ಲ ಕೇಳ್ಕೊಂಡು ಕಲ್ಕೊಂಡು ಮಾಡಿರೋದೇ ಸರ್. ಅಂದ್ರೆ ಒಬ್ಬರಿಂದ ಒಬ್ಬರು ಶೇರ್ ಮಾಡ್ಕೊಂಡಿರೋದು ಎಲ್ಲ ಸ್ವತಃ ಆಪರೇಟ್ ಮಾಡಿ. ನೀವು ದಿನಂಪ್ರತಿ ನೀವು ಅದಕ್ಕೆ ಅಭಿವೃದ್ಧಿ ಪಡಿಸ್ತಾ ಇದ್ರಿ, ಅದನ್ನ ನೀವು ಯಾವ ರೀತಿ ತರಬೇತಿ ತಗೊಳ್ತಾ ಇದ್ರಿ ಅಥವಾ ಬೇರೆ ಎಲ್ಲಾದ್ರೂ? ಇಲ್ಲ ಸರ್, ನಮ್ಗೆ ತರಬೇತಿ ಅನ್ನೋಕ್ಕಿಂತ ಸರ್ ಇಲ್ಲಿ ಡಿಪಾರ್ಟ್ಮೆಂಟ್ ದಲ್ಲಿ ಅವರು ದೋಸ್ತರಿದ್ದಾರೆ ಸರ್. ಮತ್ತೆ ಮೇಲಾಗಿ ನಮ್ಮ ಹಳೆದವರೆಲ್ಲ ಅಗ್ರಿಕಲ್ಚರ್ ಅವರು ಸ್ಟಡಿ ಮಾಡಿದ್ದಾರೆ. ಸೊ ಅವ್ರ ಗೈಡೆನ್ಸೇ ಸರ್ ನಮ್ಗೆಲ್ಲ. ಏನೇ ಒಂದು ಇಂಪ್ರೂವ್ಮೆಂಟ್ ಮಾಡೋದು ಕೇಳೋದಿದ್ರೆ ಅವರೇ ಗೈಡೆನ್ಸ್ ಮಾಡ್ತಾರೆ ಸರ್. ಪ್ರತಿಯೊಂದಕ್ಕೂ ಅವರೇ ಸರ್. ಅಂದ್ರೆ ಗೆಳೆಯರು ಮತ್ತೆ ಸಂಬಂಧಿಕರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಕೃಷಿ ಮಾಡ್ತಾ ಇರೋದೇ ಒಂದು ಟೀಮ್ ಇದೆ ಸರ್. ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ಯಾವುದೇ ಹಣ್ಣು ಆಗಲಿ, ಗಿಡದ ಬಗ್ಗೆ ಆಗಲಿ ಅವರೇ ನಮಗೆ ಮಾಹಿತಿ ಮಾಡ್ತಾರೆ ಸರ್. ತುಂಬಾ ಧನ್ಯವಾದಗಳು ವಿನೋದ್ ನಾಯಕ್ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವ ಹೇಳ್ಕೊಂಡ್ರಿ. ಅದೇ ರೀತಿ ನಮ್ಮ ರೈತರು ಕೂಡ ತಮ್ಮ ಅನುಭವ ಕೇಳಿ ಅವರು ಕೂಡ ತಮ್ಮ ಜೀವನದೊಳಗೆ ಒಳ್ಳೆ ರೀತಿಯ ಸಾಧನೆ ಮಾಡಲಿ ಅಂತ ಬಯಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ವಿನೋದ್ ನಾಯಕ್ ಅವರೇ, ಈಗ ನೀವು ಆರ್ಗ್ಯಾನಿಕ್ ಮಾಡ್ತಾ ಇದ್ರಲ್ಲ, ಜೀವಾಮೃತ ಮತ್ತೆ ಗೋಕೃಪಾಮೃತ ಮಾಡ್ತೀವಿ ಅಂತ ಹೇಳ್ತಿದ್ರಿ. ಜೊತೆಗೆ ಸಾವಯವ ಗೊಬ್ಬರ, ಆ ಗೊಬ್ಬರ ಎಲ್ಲಿಂದ ತರ್ತೀರಿ ಮತ್ತೆ ಹ್ಯಾಂಗ್ ಬಳಸ್ತೀರಿ? ಗೊಬ್ಬರ ಅಂತ ನಾವು ಸ್ವಂತ ಮಾಡ್ತೀವಿ ಸರ್. ಒಂದು ದೊಡ್ಡದು ತೆಗ್ ಮಾಡಿದ್ವಿ, ಎಲ್ಲಾ ದಿಕ್ಕಿಗೆ ಒಂದೊಂದು ಇದು ಮಾಡಿ ಇಲ್ಲಿರ್ತಕ್ಕಂಥ ಕಸವನ್ನು ತೆಗೆದು ಅದ್ರ ಮೇಲೆ ಹೆಂಡೆ ರಾಡಿ ಮಾಡಿಕೊಂಡು ಅದ್ರ ಮೇಲೆ ಈ ಜೀವಾಮೃತ ಇದೇನು ಗೋಕೃಪಾಮೃತ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡ್ಕೊಂಡು ಅದ್ರ ಮೇಲೆ ಅದು ಸುಮಾರು ದಿನಗಳು ಬಿಟ್ಟ ನಂತರ ಅದನ್ನೇ ಗೊಬ್ಬರ ಮತ್ತೆ ಕನ್ವರ್ಟ್ ಮಾಡ್ಕೊಂಡು ಇದು ಮಾಡಿ. ಸೊ ಈಗ ರೆಡಿಮೇಡ್ ಕೆಲವೊಂದು ಬ್ಯಾಗ್ ಬಂದಿದೆ ಸರ್. ರೆಡಿಮೇಡ್ ಬ್ಯಾಗ್ ಅಲ್ಲಿ ನಾವು ಅದು ಗೊಬ್ಬರನ್ನು ತಯಾರು ಮಾಡ್ಕೋತೀವಿ. ವರ್ಮಿ ಕಾಂಪೋಸ್ಟ್ ತರ ಕನ್ವರ್ಟ್ ಆಗ್ತದೆ. ಅಂದ್ರೆ ಹಸಿರೆಲೆ ಗೊಬ್ಬರನು ಮಾಡ್ತೀವಿ ಸರ್. ಹಸಿರೆಲೆ ಗೊಬ್ಬರ ಅಂದ್ರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಕಸ ತೆಗೆದಿರ್ತೀವಲ್ಲ ಸರ್, ಅದನ್ನ ಅಲ್ಲಿ ಹೋಗಿ ಡಂಪ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ದಿನ ಬಿಡ್ತೀವಿ ಸರ್. ಬರೀ ನೀರ್ ಹಾಕೊಂಡು ಆಮೇಲೆ ಹೆಂಡೆ ಗೊಬ್ಬರ ಎಲ್ಲ ಹಾಕೊಂಡು ಇದು ಮಾಡ್ತೀವಿ ಸರ್. ಅಂದ್ರೆ ಎರೆಹುಳು ಏನಾದ್ರು ಮಾಡಿದ್ರೆ? ಎರೆಹುಳು ಸ್ಟಾರ್ಟಿಂಗ್ ಮಾಡಿದ್ವಿ, ಅದರಿಂದ ಚೆನ್ನಾಗಿ ಆಗಿದೆ ಸರ್. ಬಂದಿದೆ ಸರ್ ರಿಸಲ್ಟ್. ಜಾಸ್ತಿ ಎಲ್ಲೂ ವೇಸ್ಟ್ ಮಾಡೋದೆ, ಆಮೇಲೆ ಅದಕ್ಕೆ ಜಾಸ್ತಿ ಸುಡೋದಿಲ್ಲ ಸರ್. ಜಾಸ್ತಿ ಅದನ್ನ ಒಂದ್ ಕಡೆ ಕೂಡ ಹಾಕ್ತಿವಿ ಸರ್. ಕೂಡ ಹಾಕೊಂಡು ಅದನ್ನ ಗೊಬ್ಬರ ಕನ್ವರ್ಟ್ ಮಾಡ್ಕೊಂಡು ಅದೇ ಬಳಕೆ ಮಾಡ್ತೀವಿ. ನಾವ್ ಇವತ್ತಿಗೂ ಬೇರೆ ಗೊಬ್ಬರನ ಯೂಸ್ ಮಾಡಿಲ್ಲ ಸರ್ ಇಲ್ಲಿ ತನಕ. ಹೊಲದೊಳಗಿಂದ ಯಾವುದೇ ವೇಸ್ಟ್ ಪದಾರ್ಥ ಇದು ಮಾಡಿಲ್ಲ, ಅದನ್ನೇ ಗೊಬ್ಬರಕ್ಕೆ. ಒಂದು 50-100 ತೆಂಗು ಇದಾವೆ ಸರ್. ಅದನ್ನ ಎಲೆಗಳು ಇದಾವೆ ಸರ್. ತೆಂಗಿನ ಗಿಡ ನಾವೆಲ್ಲ ಸಣ್ಣ ಪರಕೆಗಳೆಲ್ಲ ಕಟ್ ಮಾಡ್ಕೊಂಡು ಅದನ್ನು ಒಂಥರ ಗೊಬ್ಬರ ಆಗಿ ಆ ತೆಂಗಿನ ಗಿಡಗಳಿಂದ ನಿಮಗೆ ಆದಾಯ ಬರ್ತಾ ಇದೆ? ಅದನ್ನು ಬರ್ತಾ ಇದೆ ಸರ್. ಮುಂಚೆ ಏನಾಗಿತ್ತು ಸರ್, ಒಂದು ಕಾನ್ಸೆಪ್ಟ್ ಇಟ್ ಮಾಡಿದ್ವಿ, ಯಾರೇ ತೋಟಕ್ಕೆ ಬಂದ್ರು ನೀರ್ ಕೊಡ್ಬಾರ್ದು, ತೆಂಗಿನ ನೀರ್ ಕೊಡೋಣ ಅಂತ ಒಂದು ಕಾನ್ಸೆಪ್ಟ್ ಲಿಂದ ಒಂದು 50 ಗಿಡ ಹಚ್ಚಿದ್ವಿ. ಇವತ್ತೆಲ್ಲ 50 ಗಿಡದಲ್ಲಿ ಒಂದು 20 ಗಿಡ ಆದ್ರೂ
ಕಾಯಿ ಸದಾ ಇರುತ್ತೆ. ಯಾರೇ ಬಂದ್ರು ಇವತ್ತಿಗೂ ನಾವು ಕೂಡ ತೋಟದಲ್ಲಿ ಎಳ್ನೀರೇ ಕುಡಿತೀವಿ. ಎಳ್ನೀರು ಆ ಥರ ಒಂದು ಕಾನ್ಸೆಪ್ಟ್. ಈ ವರ್ಷ ಮತ್ತೆ ಅಡಿಷನಲ್ ಆ್ಯಡ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಅಲ್ಲಿ ನಾವು ಒಂದೇ ವೆರೈಟಿ ಮಾರ್ಕೆಟಿಂಗ್ ಪರ್ಪಸ್ ಆಗಿ ಒಂದು 300 ಕೇಸರಿ ಗಿಡಗಳನ್ನು ಎಂಟ್ರಿ ಮಾಡಿದ್ವಿ ಸರ್. ಈ 1 ವರ್ಷ ಆಯ್ತು ಸರ್. 300 ಫುಲ್ ಪ್ಲೆಜ್ಡ್ ಅದು ಮಾರ್ಕೆಟ್ ಮಾಡೋಣ ಅಂತ ಮಾಡಿರೋದು. ಈಗ ನೀವು ತೋಟಗಾರಿಕೆ ಮಾಡಿದ್ರಲ್ಲ ಸರ್, ಅದ್ರ ಕೆಳಗೆ ಜಾಗ ಉಳಿದಿರುತ್ತೆ. ಹೌದು ಸರ್. ಅಲ್ಲಿ ಏನಾದ್ರು ತರಕಾರಿ ಮತ್ತೆ ಬೇರೆ ಬೆಳೆ ಏನಾದ್ರು ಬೆಳಿತೀರಾ ಅಥವಾ? ಸರ್ ಅದು ಉಳಿದಿರೋ ಜಾಗದಲ್ಲಿ ಚೆಂಡು ಹೂವು ಮಾಡಿದ್ದೆ ಸರ್. ನಮ್ಮಲ್ಲಿ ಸುರಪುರಲ್ಲಿ ಮಾರ್ಕೆಟ್ ಇರಲ್ಲ, ಹಾಗಾಗಿ ನಾವು ಅಲ್ಲಿ ನಮಗೆ ಸಿಗೋದು ಟೈಮ್ ಅಂದ್ರೆ ದೀಪಾವಳಿ ಇಲ್ಲಿ ಅಂಗಡಿ ಪೂಜೆಗಳು ಜಾಸ್ತಿ ಇರುತ್ತೆ ಸರ್. ಆ ಉದ್ದೇಶ ಇಟ್ಕೊಂಡು ಕಳೆದ 2 ವರ್ಷದಿಂದ ನಾನು ಚೆಂಡು ಹೂವು ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ನನಗೆ ಅತಿ ಹೆಚ್ಚು ಲಾಭ ನನ್ನ ಕುಟುಂಬದವರೆಲ್ಲ ಕಲಿತು ಸಹಾಯ ಮಾಡಿದ್ಮೇಲೆ ಒಂದು 2-3 ಸಾವಿರ ಸಸಿಗಳು ಹಾಕಿರೋದಕ್ಕೆ ಒಂದು 20-25 ಸಾವಿರ ನನಗೆ ಲಾಭ ಆಗಿದೆ. ಆಮೇಲೆ ನಾನು ಅಲ್ಲಿನೂ ಕೂಡ ಮಾರ್ಕೆಟ್ ಅಲ್ಲಿ ಹೋಗಿ ಚೆಂಡು ಹೂವು ಮಾರಿಲ್ಲ ಸರ್. ಎಲ್ಲರೂ ನಮ್ಮ ತೋಟದಲ್ಲೇ ಬಂದು ಅಲ್ಲೇ ಕಲೆಕ್ಟ್ ಮಾಡು, ಅಲ್ಲೇ ಒಂದು ಕಾಟ ಇಟ್ಟಿದ್ವಿ, ಅವರೇ ಬಂದು ಹಬ್ಬ 2-3 ದಿನ ನಾನು ಎಲ್ಲಿ ಹೋಗ್ಲಾರ ಅಲ್ಲೇ ತೋಟದಲ್ಲಿ ಉಳ್ಕೊಂಡಿದ್ದೆ. ಸೊ ಅದನ್ನು ಒಂದು ಲಾಭದಾಯಕ ಆಗಿದೆ ಸರ್ ಚೆಂಡು ಹೂವು. ಅದ್ರ ಜೊತೆಗೆ ಶೇಂಗಾ ಮಾಡಿದ್ದೀನಿ ಸರ್. ಯಾವ್ದು ಜಾಗ ವೇಸ್ಟ್ ಮಾಡಿ ಭೂಮಿ ವೇಸ್ಟ್ ಮಾಡಿ ಈ ವರ್ಷ ಕೂಡ ಚೆಂಡು ಹೂವು ಹಾಕಿದ್ರೆ ಈ ವರ್ಷ ಹಾಕ್ಬೇಕು ಸರ್. ಈ ದೀಪಾವಳಿಗೆ ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಆಗಸ್ಟ್ ಅಲ್ಲಿ ಹಾಕ್ಬೇಕು. ಅದು ಕೂಡ ನಾವು ಬಂದು ಹರ್ಕೊಂಡು ಮಾರೋದ್ರಿಂದ ಲೇಬರ್ ಸಮಸ್ಯೆ ಬಹಳ ಇರೋದ್ರಿಂದ ಅದೊಂದು ನಮ್ಗೆ ಯಾವ್ದು ಎಷ್ಟು ಕೆಲಸ ಅನುಕೂಲ ಆಗುತ್ತೆ ನಮ್ಗೆ ಅಷ್ಟೇ ಮಾಡೋದೊಂದು ಸಮಸ್ಯೆ. ಸರ್ ಈಗ ಮಾತಾಡ್ಬೇಕಾದ್ರೆ ನೀವಂದ್ರೆ ನಿಮ್ಮ ಭಾವಮೈದ ಕೂಡ ಒಬ್ರು BSc ಅಗ್ರಿ ಮುಗಿಸಿದಾರ. ಹೌದು ಸರ್. ಹೌದು. ಈಗ ಅವರು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ತಾರೆ? ಸ್ಟಾರ್ಟಿಂಗ್ ನಾವು ಗಿಡ ಹಚ್ಚೋದ್ರಿಂದ ಅವರೇ ಸಹಾಯ ಮಾಡಿರೋದು ಸರ್. ಅಂದ್ರೆ ಎಲ್ಲ ತಳಿಗಳು ಕೂಡ ಅವರೇ ಬಂದಿದ್ದಾರೆ, ಸ್ವತಃ ಅವರೇ ಆಯ್ಕೆ ಮಾಡ್ಕೊಂಡು. ಮತ್ತೆ ಕೆಲವು ಗಿಡಗಳು ನಮ್ಗೆ ಹೇಗೆ ನಾಟಿ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ನಡ್ಸೋದು ಅದ್ರೆಲ್ಲ ಅವರೇ ಅದನ್ನ ಗೈಡೆನ್ಸ್ ಮಾಡೋರು. ಸೊ ಅವರು ಜಾಸ್ತಿ ಅದರಲ್ಲಿ ಹೆಲ್ಪ್ ಮಾಡಿರೋದು. ಸರ್ ಈಗ ನೀವು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ರಲ್ಲ, ನಿಮಗೆ ಸರ್ಕಾರ ಕಡೆಯಿಂದ ಏನಾದ್ರು ಪ್ರಶಸ್ತಿ ಪತ್ರಗಳು ಏನಾದ್ರು ಬಂದಿದಾವ? ಹೌದು ಸರ್, ಈ ವರ್ಷನೇ ಬಂದಿರೋದು ಸರ್. ಈ ಯಾದಗಿರಿ ಡಿಸ್ಟಿಕ್ ಲಿಂದ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಆತ್ಮ ಅವಾರ್ಡ್ ಅಂತ ಕೊಡ್ತಾರೆ ಸರ್. ಸೊ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಅವಾರ್ಡ್ ಮಾಡಿದ್ದಾರೆ ಸರ್. ಇಲ್ಲಿ ಭೀಮರಾಯಗುಡಿಯಲ್ಲಿ ಸನ್ಮಾನ ಮಾಡಿದ್ರು ಸರ್. ಮಾಡಿದ್ದಾರೆ ಸರ್. ಆ ಗೌರವಧನ ಒಂದು 25,000 ನಮ್ಗೆ ಕೊಟ್ಟಿದ್ದು ಸರ್ ಅದು ಅವಾರ್ಡ್. ಅದ್ರ ಜೊತೆಗೆ ನಾನು ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ, ಆ ದುಡ್ಡನ್ನ ಮತ್ತೆ ಹೊಲಕ್ಕೆ ಹಾಕಿ ಆ ಗಿಡಗಳನ್ನ ನಿಮ್ಗೆ ತೋರಿಸ್ತೀನಿ ಸರ್ ಅಂತ ಹೇಳಿದ್ರೆ ಅದೇ ತರ ಬಂದಿರೋ ದುಡ್ಡಲ್ಲೇ ಗಿಡ ತಂದು ತೋಟದಲ್ಲೇ ಮಾಡಿದ್ದೀನಿ ಸರ್. ಅದೇ ಮ್ಯಾಂಗೋನೇ ಅಡಿಷನಲ್ ಆಡ್ ಮಾಡಿ ಮತ್ತೆ ಟೆಂಗೋ ಸ್ವಲ್ಪ ಹಾಕಿದ್ದೀನಿ ಸರ್. ಈಗ ಮ್ಯಾಂಗೋ ಹಾಕಿದ್ದೀನಿ ಅಂತಂದ್ರೆ ಸರ್, ಈ ಮ್ಯಾಂಗೋ ಯಾವ್ಯಾವ ವೆರೈಟಿ ಇದಾವೆ ನಿಮ್ಮ? ಸ್ಟಾರ್ಟಿಂಗ್ ಅಲ್ಲಿ ಸರ್ 4 ವೆರೈಟಿ ಇದಾವೆ ಸರ್. ಈ ಕಮರ್ಷಿಯಲ್ ಆಗಿ 300 ಗಿಡ ಒಂದೇ ವೆರೈಟಿ ಹಾಕಿದ್ದೀನಿ ಸರ್. ಅದ್ರ ಗಿರ್ ಕೇಸರ್ ಅಂತ ಬರುತ್ತೆ ಸರ್. ಅದು ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್. ಹಣ್ಣು ಬಹಳ ಸ್ವೀಟ್ ಆಗಿರುತ್ತೆ ಸರ್. ಅಂದ್ರೆ ಈಗ ನೀವು 4 ವೆರೈಟಿ ಯಾವ್ಯಾವ ಹಾಕಿದ್ರೆ? ಮಲ್ಲಿಕ ಒಂದು 50 ಇದಾವೆ ಸರ್, ದಶರಿ ಇದೆ ಸರ್, ಕೇಸರ್ ಇದೆ, ಮತ್ತು ಬೇನಿಸ್ ಅಂತ ಬರುತ್ತೆ ಸರ್. ಲೋಕಲ್ ಹಣ್ಣು ಸರ್. ತುಂಬಾ ಸಂತೋಷ ಆಯ್ತು ವಿನೋದ್ ನಾಯಕ್ ಅವರೇ. ಈಗ ನೀವು ಉದ್ಯೋಗ ಜೊತೆಗೆ ಕೃಷಿ ಮಾಡ್ತಾ ಇದ್ರಲ್ಲ, ಈಗ ತಮ್ಮ ಹಾಗೇನೆ ಬೇರೆ ರೈತರು ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ಬೇಕಂತ ಬಯಸ್ತೀರಿ? ಸರ್ ನಾನು ರೈತರಿಗೆ ಹೇಳಬೇಕಾದ್ರೆ ಸರ್, ಮೇಲಾಗಿ ಸಾವಯವ ಕೃಷಿ ಕಡೆ ಗಮನ ಕೊಡ್ರಿ ಆದಷ್ಟು. ಯಾಕಂದ್ರೆ ಈ ನಡುವೆ ಗೊಬ್ಬರನ ಶಾರ್ಟೇಜ್ ಆಗ್ತಾ ಇದೆ. ಅದೇ ಗೊಬ್ಬರಗಳಿಂದ ಭೂಮಿ ಅದರದ್ದು ಒಳಗಿರ್ತಕ್ಕಂಥ ಜೀವಾಣುಗಳೆಲ್ಲ ಸತ್ತು ಹೋಗ್ತಾ ಇದಾವೆ. ಜನ ಏನಾಗ್ತಾ ಇದೆ, ಮಾರ್ಕೆಟಿಂಗ್ ಉದ್ದೇಶದಿಂದ ಭೂಮಿ ಅದಕ್ಕಂತ ಜೀವ ತಗೊಂಡು ತಾವು ಜೀವನ ಮಾಡುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡ್ರಿ, ಸಾವಯವ ಕೃಷಿ ಕಡೆ ಒಲವು ಮಾಡ್ರಿ. ಆಮೇಲೆ ಇನ್ನೊಂದು ಉದ್ದೇಶ ಅಂದ್ರೆ ಯುವಕರು, ಅಂದ್ರೆ ನಾವು ಈಗೇನು ಮಾಡರ್ನ್ ಅಗ್ರಿಕಲ್ಚರ್ ಯುವಕರು ಅವರ ಒಂದು ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಅಗ್ರಿಕಲ್ಚರ್ ಒಲವು ಮಾಡಿದ್ರೆ ಅಲ್ಲಿ ಇನ್ನೂ ಸಾಕಷ್ಟು ಡೆವಲಪ್ ಆಗುತ್ತೆ ಅಂತ ನನ್ನ ಆಸೆ ಸರ್. ಹಿಂದೇನಿತ್ತು ಕೃಷಿ ಬರೀ ಅನಕ್ಷರಸ್ಥರು ಅಷ್ಟೇ ಮಾಡ್ಬೇಕು ಅನ್ನೋ ಒಂದು ಅಲಿಖಿತ ಕಾನೂನು ಆಗ್ಬಿಟ್ಟಿತ್ತು ನಮ್ಮ ದೇಶದೊಳಗ. ಬಟ್ ಈಗ ಶಿಕ್ಷಣ ಪಡೆದವ್ರು ಬರೀ ಒಂದು 10-15 ಸರ್ ದುಡ್ಡಿನ ಸಲುವಾಗಿ ಬೇರೆ ಬೇರೆ ನಗರಕ್ಕೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸರ್. ಅವ್ರಿಗೆ ನೀವು ಏನ್ ಹೇಳ್ತೀರಿ? ದುಡಿಯಲ್ಲಿ ಹೋಗ್ರಿ ಬೇಡನಲ್ಲ, ಬಟ್ ಬಂದಾಗ ಯಾವಾಗಾದ್ರೂ ಅಗ್ರಿಕಲ್ಚರ್ ಕಡೆ ಸ್ವಲ್ಪ ಅವಾಗ ಹೋಗ್ತಾ ಇದ್ರೆ ಮುಂದೆ ಅಲ್ಲಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಇರಬೇಡ್ರಿ. ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ರಿ ಅನ್ನೋ ಉದ್ದೇಶಕ್ಕೆ. ಈಗ ನಾನು ಬ್ಯಾಂಕ್ ನೌಕರಿ ಮಾಡ್ತೀನಿ, ಆದ್ರೂ ಕೂಡ ಒಂದು ಹವ್ಯಾಸಿ ಕೃಷಿ ನೋಡಿದ್ದೀನಿ. ನಾಳೆ ನನಗೆ ನೆಮ್ಮದಿ ಎಲ್ಲಿ ಸಿಗ್ತದ ಅನ್ನೋ ಕಡೆ ಒಲವಾದಾಗ ನಾನು ಅಗ್ರಿಕಲ್ಚರ್ ಅಂತೂ 100% ಬಂದೇ ಬರ್ತೀನಿ. ಹಾಗಾಗಿ ಅಲ್ಲಿ ಹೋಗಿ ಬೇರೆ ಬಲ್ಲಿ ಕೆಲಸ ಮಾಡೋ ಬದಲು ಇಲ್ಲೇ ಗಳಿಸ್ತಕ್ಕಂಥದ್ದು ಅಗ್ರಿಕಲ್ಚರ್ ಅಲ್ಲಿ ಇವಾಗ ಬಂದಿದೆ. ಅಲ್ಲಿ ವರ್ಕ್ ಲೋಡ್ ಪ್ರೆಷರ್ಕ್ಕಿಂತ ನಿಮ್ ತೋಟನೇ ಮಾಡ್ಬೇಕಂತೇನಿಲ್ಲ, ಸಾಕಷ್ಟು ಮಾಡೋದಿದೆ. ಒಂದು ನೆಮ್ಮದಿ ಇರುತ್ತೆ, ಮೇಲಾಗಿ ಒಂದು ಖುಷಿ ಕೊಡುತ್ತೆ. ಹಾಗಾಗಿ ಹೇಳ್ತಾ ಇರೋದು ಸರ್, ನಮ್ಮ ಕುಟುಂಬ ಜೊತೆ ನೆಮ್ಮದಿಯಾಗಿ ಇರ್ಬೋದು ಸರ್. ಕೃಷಿ ಅಂದ ತಕ್ಷಣ ಬರೀ ಲಾಭ ಬಗ್ಗೆ ವಿಚಾರ ಮಾಡಿದ್ರೆ ಎಂದೂ ಆಗೋದಿಲ್ಲ. ಅದ್ರ ಜೊತೆ ನೆಮ್ಮದಿ ಬಗ್ಗೆ ನಿಮ್ಮ ಕುಟುಂಬಕ್ಕೆಲ್ಲಾನು ಒಳ್ಳೇದಾಗ್ತದೆ ಅನ್ನೋದಂದ್ರೆ ಅಗ್ರಿಕಲ್ಚರ್ ಈ ತರ ಮಾಡೋದ್ರಿಂದ ಒಂದು ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ವಿನೋದ್ ನಾಯಕ್ ಅವರೇ, ನಿಮ್ದು ಯಶೋಗಾತಿಯನ್ನು ಕೇಳಿ ನಿಮ್ಗೆ ಯಾರಾದರೂ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆನ ಕೊಡ್ತೀರಾ? ಕೊಡ್ತೇನೆ ಸರ್. 9916378096. ರೈತ ಬಂದವರೇ, ವಿನೋದ್ ನಾಯಕ್ ಅವರ ದೂರವಾಣಿ ಸಂಖ್ಯೆನ ನಾನು ಇನ್ನೊಮ್ಮೆ ಹೇಳ್ತೀನಿ, ತಾವು ದಯವಿಟ್ಟು ಗಮನಿಸಿ. 9911378096. ತುಂಬಾ ಧನ್ಯವಾದಗಳು ವಿನೋದ್ ನಾಯಕ್ ಅವರೇ. ತಾವು ಬ್ಯಾಂಕ್ ವ್ಯವಸ್ಥಾಪಕರು, ನೀವು ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲೂ ಕೂಡ ತಾವು ಹವ್ಯಾಸಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಅಲ್ಲೂ ಕೂಡ ನೀವು ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ರಲ್ಲ, ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಇಂದು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ರೈತರ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ
ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸಮಗ್ರ ಹಾಗೂ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೊನ್ನಲ್ ಹತ್ತಿರದ ಮಾಚಗುಂಡಳ್ಳಿ ಗ್ರಾಮದ ಯುವ ಕೃಷಿಕರು ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ವಿನೋದ್ ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಇದುವರೆಗೆ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ಗೋವಿಂದ್ ರಾವ್ ಎನ್ ರಾಠೋಡ್.